ನಾನಿರುವುದೇ ನಿಮಗಾಗಿ ನಾನಿರುವುದೇ ನಿಮಗಾಗಿ ನಾನಿರುವುದೇ ನಿಮಗಾಗಿ ವೆಲ್ಕಮ್ ಕಲ್ಯಾಣ್ ಜ್ಯುವೆಲ್ಲರ್ಸ್ ನಾನಿರುವುದೇ ನಿಮಗಾಗಿ ಒಂದ್ಸಲ ಒಂದು ಟೀ ಅಂಗಡಿಗೆ ಹೋಗಿದ್ದೆ ಆ ಅಂಗಡಿಯವನ ಹತ್ರ ಟೀ ಎಷ್ಟಪ್ಪ ಅಂದ್ರೆ ₹5 ಅಂತ ಹೇಳಿದೆ ಓಕೆ ₹5 ನಾವು ಅನ್ಕೋತೀವಿ ₹5 ಅಷ್ಟೇನಾ ಅಂತ ಹೇಳ್ತೀವಿ ಟೀ ಬೆಲೆ ₹5 ಅಷ್ಟೇ ಬಟ್ ಆ ಟೀ ಮಾಡೋದು ಎಷ್ಟು ಜನರ ಶ್ರಮ ಇದೆ ಅಂತ ಯೋಚನೆ ಮಾಡಿ ಟೀ ಸೊಪ್ಪು ಬೆಳೆಸ್ಬೇಕಂದ್ರೆ ಅದಕ್ಕೊಂದು ಪ್ಲಾಂಟೇಶನ್ ಮಾಡಬೇಕು ಅದಕ್ಕೆ 100-200 ಜನ ವರ್ಕ್ ಮಾಡಬೇಕು ಆ ಟೀ ಸೊಪ್ಪನ್ನ ಬೆಳೆಸಿ ಅದು ಹೋಗಿ ಕರೆಕ್ಟಾಗಿ ಒಳ್ಳೆ ರೀತಿಯಲ್ಲಿ ಟೀ ಸೊಪ್ಪು ಮಾಡಿ ಆ ಅಂಗಡಿಗೆ ಬಂದು ಸೇರ್ಬೇಕು ಟೀ ಅಂಗಡಿಯವನು ಹೋಗಿ ಅದನ್ನ ತಗೊಂಬರ್ಬೇಕು ಹಾಲು ಅವನು ದನ ಕರ್ಕೊಂಡೋಗಿ ಮೇಯಿಸಿ ಒಳ್ಳೆ ಮೇವು ಹಾಕಿ ಮೇಯಿಸಿ ಹಾಲು ಕರೆದು ಅದನ್ನ ಯಾರಿಗೋ ಕೊಟ್ಟು ಆ ಹಾಲು ತಗೊಂಬರೋ ತಿರ್ಗಾ ಟೀ ಅಂಗಡಿಯವನು ಹೋಗಿ ಹಾಲು ಕಾಯಿಸಿ ಸೊ ಇಷ್ಟೊಂದು ಶ್ರಮ ಇದೆ ಸಕ್ಕರೆ ಕಬ್ಬನ್ನ ಬೆಳೆಸ್ತಾರೆ ಕಬ್ಬನ್ನ ತಗೊಂಡೋಗಿ ಫ್ಯಾಕ್ಟ್ರಿಲಿ ಕೊಡ್ತಾರೆ ಅದು ಸಕ್ಕರೆ ಆಗಿ ಅದು ಅಂಗಡಿಗೆ ಹೋಗಿ ಅಂಗಡಿಯಿಂದ ಈ ಟೀ ಅಂಗಡಿಯನ್ನು ತಗೊಂಡ್ಬಂದು ಇಷ್ಟೆಲ್ಲ ಶ್ರಮ ಇದೆ ಒಂದು ಟೀಗೆ ಬಟ್ ನಾವು ₹5 ಅಂತ ಅನ್ಕೋಬಾರ್ದು ಸೊ ಒಂದು ₹5 ಟೀಯಿಂದ ಇಷ್ಟು ಜನ ಶ್ರಮ ಇದೆ ನಾ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಇವಾಗ ಬರ್ತಿರೋರು ವೈಶಾಲಿ ಅಂತ ಆಕ್ಚುಲ್ ಆಗಿ ನೀವು ನೋಡೋ ಕ್ಲಿಪ್ಪಿಂಗ್ಸ್ಗೂ ಅವ್ರಿಗೂ ಏನ್ ಸಂಬಂಧ ಇದೆ ಅಂತ ತಿಳ್ಕೊಬಹುದು ಒಂದು ಟೀ ಈ ತರ ಕಥೆನೆ ಬಟ್ ಕ್ಲಿಪ್ಪಿಂಗ್ಸ್ ನಿಮ್ಗೆ ಗೊತ್ತಾಗುತ್ತೆ ಸೀದಾ ಕ್ಲಿಪ್ಪಿಂಗ್ಸ್ ವೈಶಾಲಿ ಒಬ್ಬ ಅಂಧ ಹುಡುಗಿ ಆದರೆ ಅವಳದು ತುಂಬಾ ದೊಡ್ಡ ಮನಸ್ಸು ಬಡವಳಾಗಿದ್ರೂ ಇವಳ ಹೃದಯ ಶ್ರೀಮಂತಿಕೆ ತುಂಬಾ ದೊಡ್ಡದು ಇವಳು ಸ್ವತಃ ಅಂಧಳಾಗಿದ್ರೂ ಕೂಡ ಒಬ್ಬ ಮಹಿಳೆ ಮತ್ತು ಮಗುವನ್ನ ಕಾಪಾಡಿದ್ದಾರೆ ಆದರೆ ಹೇಗೆ ಅನ್ನೋದನ್ನ ಅವಳ ಮಾತಲ್ಲೇ ಕೇಳೋಣ ಬನ್ನಿ ವೈಶಾಲಿ ಅವರೇ ಹೇಳಿ ನಿಮ್ ಬಗ್ಗೆ ಹೇಳಿ ಯಾವ ಊರಿಂದ ಬರ್ತಾ ಇದ್ದೀರಾ ನಾವು ಜಮಖಂಡಿಯಿಂದ ಬರ್ತಾ ಇದ್ದೀವಿ ಸರ್ ಜಮಖಂಡಿ ಕೆಲಸ ಮಾಡ್ತೀನಿ ಕೂತ್ಕೋತೀನಿ ಓಕೆ ನಿಮ್ ಫ್ಯಾಮಿಲಿ ಯಾರಿದ್ದೀರಮ್ಮ ನಮ್ಮ ಅಪ್ಪ ಅಮ್ಮ ನನ್ಗೊಬ್ನೇ ಅಣ್ಣ ಇರೋದು ಅಕ್ಕ ಒಬ್ರು ಇದಾರೆ ಅವ್ರ ಯಜಮಾನ್ರು ತೀರ್ಕೊಂಡಿದ್ದಾರೆ ಅವರು ನಮ್ಮ ಹತ್ರನೇ ಇದಾರೆ ಅವ್ರಿಗೆ 2 ಮಕ್ಳಿದೆ ಅವ್ರ ಮಗುವಿಗೊಂದು ಕಣ್ ಕಾಣಿಸಲ್ಲ ಹುಡ್ಗನ್ಗೆ ಅವನಿಗೂ ನನ್ನ ಥರಾನೇ ಇದೆ ಅಣ್ಣನ ಮಗಳಿಗೂ ಕಿವಿ ಕೇಳಿಸಲ್ಲ ಮಾತು ಬರಲ್ಲ ಆಮೇಲೆ ಇಷ್ಟೇ ಜನ ಅತ್ತಿಗೆ ಇದ್ದಾರೆ ನೀವಿರೋದು ಪ್ರಾಪರ್ ಜಮಖಂಡಿನ ಅಲ್ಲೇ ಸರ್ ನಿಮ್ದು ಏನ್ ಹಾಬೀಸ್ ಏನ್ ಮಾಡ್ತೀರಾ ಹಾಬೀಸ್ ಅಂದ್ರೆ ಟಿವಿ ನೋಡ್ತೀನಿ ಮತ್ತೆ ನಿಮ್ ಸಿನಿಮಾದ ನೋಡ್ತೀನಿ ಹಾಡು ಕೇಳ್ತೀನಿ ಹೆಲ್ಪ್ ಮಾಡಿದ್ರಿ ಅಂತ ಹೇಳಿದ್ರಿ ಯಾರೋ ಫ್ಯಾಮಿಲಿ ಸೂಸೈಡ್ ಮಾಡ್ಕೊಳಕ್ ಹೋಯ್ತು ಅವ್ರನ್ನ ಹೆಲ್ಪ್ ಮಾಡಿದ್ರಿ ಅಂತ ಹೇಳಿ ಯಾಕಂದ್ರೆ ನಿಮ್ಗೆ ಕಣ್ ಕಾಣಿಸ್ತೇ ಹೋದ್ರು ಈ ತರ ಒಂದ್ ಗೊತ್ತಾಯ್ತು ನೀವು ಹೋಗಿ ಅದನ್ನ ಕಾಪಾಡಿದ್ರಿ ಅಂತ ಹೇಳಿದ್ರು ಯಾರು ಅವ್ರಿಗೆ ಹಸ್ಬೆಂಡ್ ಇಲ್ಲ ಸರ್ ಅವ್ರಿಗೆ ಹಸ್ಬೆಂಡ್ ಬಿಟ್ಟು ಹೋಗಿದಾರಂತ ಹಸ್ಬೆಂಡ್ ಬಿಟ್ಟು ಹೋಗಿದ್ದಾರೆ 2-3 ವರ್ಷ ಆಯ್ತಂತ ಬಿಟ್ಟು ಹೋಗಿ ಅವ್ರ ಅತ್ತೆ ಮನೆಯವರು ಮಾವನ್ ಮನೆಯವರು ಯಾರು ಇಲ್ಲ ಅವರೆಲ್ಲ ಇದಾರೆ ಸರ್ ಇವ್ರನ್ನ ಕರ್ಕೊಳ್ತಿಲ್ಲ ಅಂತೆ ಅವರು ಅವ್ರ ತಂದೆ ತಾಯಿ ಯಾರಿಲ್ಲ ಅವ್ರ ಹಸ್ಬೆಂಡ್ ತಂದೆ ತಾಯಿ ಇದಾರೆ ಹುಡುಗಿ ತಂದೆ ತಾಯಿ ಇಲ್ಲ ಆ ಹುಡುಗಿ ತಾಯಿ ಮಾತ್ರ ಇದಾರೆ ತಂದೆ ಇಲ್ಲ ತಾಯಿನೂ ಮಾತಾಡಲ್ವಾ ಮಗಳ ಹತ್ರ ಅವ್ರ ತಾಯಿ ಸ್ವಲ್ಪ ಮೆಂಟಲ್ ಶಾಕ್ ಇದಾರೆ ಸರ್ ಯಾರು ಹುಡುಗಿ ಹೆಸರೇನಮ್ಮ ಸೇವಂತಿ ಅವ್ರ ತಾಯಿ ಸರ್ ಸೊ ಆ ಹುಡುಗಿನ ಆಮೇಲೆ ಏನಾಯ್ತು ಯಾರಮ್ಮ ನೀನು ಯಾಕ ಮಾಡ್ತಾ ಇದ್ಯಾ ಯಾಕೆ ಈ ತರ ಮಾಡ್ತಾ ಇದ್ದೀನಿ ಬುದ್ಧಿಗಿದೆ ಇದೆ ಇಲ್ವಮ್ಮ ನನ್ನ ಮಗು ಹುಷಾರಿಲ್ಲ ಅಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿದ್ರು ಅಲ್ಲಿ ದುಡ್ಡು ಜಾಸ್ತಿ ಕೇಳ್ತಾರೆ ಹೋಲ್ಸಾಗಿದೆ ಅಂತಾರೆ ನಾನು ಏನಮ್ಮ ಮಾಡ್ದೆ ಅಲ್ಲಮ್ಮ ದುಡ್ಡು ಯಾರಿಗಾದ್ರೂ ಸಹಾಯ ಕೇಳಿ ಪಡಿಬೋದಮ್ಮ ಸತ್ರೆ ಪ್ರಾಣ ಹೋದ್ರೆ ಯಾರಮ್ಮ ಕೊಡ್ತಾರೆ ನಿಂಗೆ ಯೋಚನೆ ಮಾಡ್ದನಮ್ಮ ನೀನು ನಿನ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನನ್ ಜೊತೆ ಇರಮ್ಮ
ತುಂಬಾ ಬಡವರು ಸರ್. ಆಯ್ತು. ಅವ್ರು ಇರೋದಕ್ಕೆ ಮನೆ ಸಹಿತ ಇಲ್ಲ ಅವ್ರಿಗೆ. ಅವಾಗ ಅವ್ರಿಗೆ ಏನಾಯ್ತು ಅಂತ ಕೇಳಿದಾಗ ಒಂದ್ ಮಗು ಇದೆ, ಹೆಣ್ಮಗು. ಆ ಮಗುವಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಸರ್. ಹೇಳಿದಾಗ ಎಲ್ಲೂ ತೋರಿಸಿಲ್ವಾ ಅಂತ ಕೇಳಿದಾಗ ನನ್ಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ, ನಾನು ಏನು ಮಾಡಲಿ ಅಂತ ಅಳ್ತಾ ಇದ್ರು ಸರ್. ಅವಾಗ ನಾನಂದೆ, ನಾನಿದ್ದೀನಿ, ಅಳಬೇಡ, ನನಗಂತೂ ದೇವರು ಹೆಲ್ಪ್ ಮಾಡೋ ಧೈರ್ಯ ಕೊಟ್ಟಿಲ್ಲ, ನೋಡೋಣ, ನಾನು ಹೇಗಾದ್ರೂ ನಿನ್ಗೆ ಹೆಲ್ಪ್ ಮಾಡ್ತೀನಿ, ನಾನು ಹುಟ್ಟಿದ್ದಕ್ಕೆ ಒಂದು ಒಳ್ಳೆ ಕೆಲಸನಾದ್ರೂ ಮಾಡ್ತೀನಿ ಅಂತ ಹೇಳಿದೆ ಸರ್. ನನ್ ಗೆಳತಿ ಹೇಳಿದ್ರು ಜಿ ಕನ್ನಡದಲ್ಲಿ ಏನೋ ಶಿವರಾಜ್ ಕುಮಾರ್ ಅವ್ರು ಏನೋ ಕಾರ್ಯಕ್ರಮ ನಡೆಸ್ಕೊಡ್ತಾವ್ರಂತೆ, ನಾನಿರುವುದೇ ನಿಮಗಾಗಿ. ಅದ್ರಲ್ಲಿ ಹೋಗಿ ಏನಾದ್ರೂ ಸಹಾಯ ಕೇಳೋಣ, ಪ್ರಯತ್ನ ಪಡೋಣ, ನೀನೇನು ಯೋಚನೆ ಮಾಡ್ಬೇಡ, ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಒಟ್ನಲ್ಲಿ ನನ್ನ ಮಗು ಚೆನ್ನಾಗಾದ್ರೆ ಸಾಕು, ನನ್ನ ಮಗು ಉಳಿಸ್ಕೊಟ್ರೆ ಸಾಕು, ನನ್ನ ಜೀವ ಇರೋವರೆಗೂ ನಿನ್ನ ಬರೆಯೋಣ. ಅವಾಗ ಅವನ್ನ KL ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಕರ್ಕೊಂಡೋದಾಗ ಅಲ್ಲಿ ಹೇಳಿದ್ರು ಹುಡುಗಿಗೆ ಹಾರ್ಟ್ನಲ್ಲಿ ಹೋಲಿರೋದು ನಿಜ, ನಾವ್ ಇಬ್ರೇ ಆದ್ರೂ ಹೋಗೋಣ, ದೇವ್ರಿದಾನೆ, ಕೈ ಬಿಡಲ್ಲ. ಹೆಂಗಮ್ಮ ಹಂಗ ಅನ್ಸ್ತು? ಆಕ್ಚುಲಿ ನಿಮ್ಗೆ ಕಣ್ ಕಾಣದೆ ಹೋದ್ರು ನನ್ಗೆ ಕಾಪಾಡ್ಬೇಕು ಅಂತ ಒಂದು ಮನೋಭಾವ ಹೆಂಗ್ ಬಂತು ನಿಮ್ಗೆ? ಸರ್, ನನ್ಗೆ ಆ ಮಗು ಕಷ್ಟ ನೋಡಿದಾಗ, ಆ ಮಗು ನೋಡಿದಾಗ ನನ್ಗೆ ಬಹಳ ನೋವಾಯ್ತು ಸರ್. ಒಂದ್ ವೇಳೆ ಅದೇ ಜಾಗದಲ್ಲಿ ನಾನಿದ್ರೆ ಹೇಗನಿಸ್ತಿತ್ತು ಅಂತ ರೀತಿ ಮನಸ್ಸಿನಲ್ಲಿ ಬಂದಾಗ, ನಾನು ಯಾವ ರೀತಿ ಆದ್ರೂ ಅವಳಿಗೆ ಸಹಾಯ ಮಾಡಬೇಕು, ನಾನು ಯಾವ ರೀತಿನಾದ್ರೂ ಆ ಮಗು ಉಳಿಸ್ಕೋಬೇಕು ಅಂತ ಅನಿಸ್ತು ಸರ್. ಖಂಡಿತ ಇದೆಲ್ಲ ತುಂಬಾ ಖುಷಿ ಆಗುತ್ತೆ ನೋಡಿ. ಅವ್ರಿಗೆ ಕಾಣ್ದ ಇಷ್ಟೊಂದು ಪ್ರಾಬ್ಲಮ್ ಇಟ್ಕೊಂಡಿದ್ರು, ಬೇರೆಯವ್ರನ್ನ ಹೆಲ್ಪ್ ಮಾಡಬೇಕು, ಅದು ಗೊತ್ತಾಗಿ ಆ ಫ್ರೆಂಡ್ಶಿಪ್ ಬೆಳೆದು ಆ ಸೇವಂತಿಯನ್ನ ಹುಡುಗಿನ ಒಂದು ಧೈರ್ಯ ತುಂಬಿ, ಅಂತ ಧೈರ್ಯ ಯಾರು ನೋಡಿ, ಒಂದು ಕಾಣ್ತಾರೆ ಒಂದು ಹುಡುಗಿ ಬಂದು ಆ ರೀತಿ ಧೈರ್ಯ ತುಂಬಿ ನಾನು ಇದೀನಿ ಅಂತ ಬಂದಿದ್ದಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅಂತ ಅವ್ರಿಗೆ. ನಾನಿರುವುದೇ